ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸಚ್ಚುಪ್ರಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಸ್ಪೆಷಲ್ ಏನು ಅಂತ ಅಂದರೆ ಗೋಧಿ ಹಿಟ್ಟಿನ ಹೋಳಿಗೆ. ಎಲ್ಲರೂ ಮೈದಾದಲ್ಲಿ ಹೋಳಿಗೆ ಮಾಡಿರೋದು ನೋಡಿರ್ತೀರ, ಬಟ್ ಹೆಲ್ತಿಗೂ ಕೂಡ ಬೆನಿಫಿಟ್ ಇರುವಂಥ ಗೋಧಿ ಹಿಟ್ಟಿನ ಹೋಳಿಗೆನ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಫುಲ್ಲಾಗಿ ತಿಳಿಸ್ಕೊಡ್ತೀನಿ. ಗೋಧಿ ಹಿಟ್ಟಿನ ಹೋಳಿಗೆ ಮಾಡುವುದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು. ಮೊದಲು ನಾವು ಒಂದು ಕಪ್ಪು ಕಡಲೆಬೇಳೆನ ತೊಗೊಂಡಿದ್ದೀನಿ. ಅದರ ಜೊತೆಗೆ ಏಲಕ್ಕಿಯನ್ನು ತೊಗೊಂಡಿದ್ದೀನಿ, ಹಾಗೆ ಸೋಂಪು, ಉಪ್ಪನ್ನು ತೆಗೆದುಕೊಂಡಿದ್ದೀನಿ, ಹಾಗೆ ಬೆಲ್ಲ. ಮೊದಲು ಒಂದು ಕುಕ್ಕರ್ ಇಡೋಣ. ನಾನು ಯಾವ ಬೇಳೆ ಕಪ್ ತಗೊಂಡಿದ್ನಲ್ವ ಅದೇ ಕಪ್ಪಲ್ಲಿ ನಾವು ಇಲ್ಲಿ 1 ಕಪ್ ಬೇಳೆ ತೊಗೊಂಡ್ರೆ 2 ಕಪ್ ನೀರನ್ನು ಹಾಕ್ತಾಯಿದ್ದೀನಿ. ನಾನು ಬೇಳೆನ ಮೊದಲೇ ನೆನೆಸಿಟ್ಕೊಂಡಿದ್ದೆ. ಸೊ ಒಂದು ಹಾಫ್ ಆನ್ ಅವರ್ ನೀವು ನೆನೆಸಿಟ್ಕೊಂಡಿರ್ಬೋದು, ಇಲ್ಲ 1 ಅವರ್ ನೆನೆಸ್ಕೊಡ್ಕೊತೀನಿ ಅಂದ್ರೂ ಆಗುತ್ತೆ, ಇಲ್ಲ ಹಾಗೆ ಡೈರೆಕ್ಟ್ ಹಾಕ್ತೀನಿ ಅಂದ್ರೂ ಆಗ್ಬೋದು. ಬಟ್ ಒಂದು ಸ್ವಲ್ಪ ಸ್ಮೂತಾಗಿ ಬರಲಿ, ಹೂರಣ ಚೆನ್ನಾಗಿ ಬರಲಿ ಅಂತ ಅಂದರೆ ನೀವು ಒಂದು ಸ್ವಲ್ಪ ಅರ್ಧ ಗಂಟೆ ನೆನೆಸಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊತಿದ್ದೀನಿ. 1 ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. 1 ಸ್ಪೂನ್ ಅರಿಶಿಣದ ಪುಡಿಯನ್ನು ಹಾಕ್ಕೊಳ್ಳಿ. ಅರಿಶಿಣ ಪುಡಿ ಹಾಕಿದ್ರೆ ಕಲರ್ ಕೂಡ ಬರುತ್ತೆ, ಹಾಗೆ ಹೆಲ್ತಿಗೆ ಕೂಡ ಬೆನಿಫಿಟ್ ಇದೆ. ನೋಡಿ ಈಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಇವಾಗ ಕುಕ್ಕರ್ ಲಿಡ್ನ ನಾವು ಕ್ಲೋಸ್ ಮಾಡಿಕೊಂಡು 4 ಸೀಟಿಯನ್ನು ಮಾಡಬೇಕಾಗತ್ತೆ. 4 ಸೀಟಿ ಆಗೋಷ್ಟರೊಳಗೆ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ. 2 ಕಪ್ ಗೋಧಿ ಹಿಟ್ಟನ್ನು ತಗೊಂಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು, ಸ್ವಲ್ಪ ಎಣ್ಣೆಯನ್ನು ಹಾಕಬೇಕು. ಒಂದು 2 ಸ್ಪೂನ್ ಹಾಕಿದ್ರು ಚೆನ್ನಾಗಿದೆ. ಎಣ್ಣೆ ಹಾಕಬೇಕು ಇದಕ್ಕೆ. ನಂತರ ನೀರನ್ನ ಹಾಕುವಂತ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಂಡು ನೀರನ್ನ ಹಾಕುವಂತ ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ನಾದ್ಕೊತೀವಿ ಅಷ್ಟು ಚೆನ್ನಾಗಿ ನಮಗೆ ಹೋಳಿಗೆ ಬರುತ್ತೆ. ನೋಡಿದ್ರಲ್ವಾ, ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಫೈನಲಿ ಇವಾಗ ಹಿಟ್ಟು ರೆಡಿಯಾಗಿದೆ. ಇದನ್ನ ನಾವು ಸ್ವಲ್ಪ ಹೊತ್ತು ತೆಗೆದಿಡೋಣ, ನೆನೆಯಲಿ ಚೆನ್ನಾಗಿ. ಈಗ ಹೂರ್ಣ ಏನಾಗಿದೆ, 4 ಸೀಟಿ ಆಗಿದೆ. ಓಕೆ, ಅದನ್ನ ಓಪನ್ ಮಾಡೋಣ. ಓಕೆ, ಇದು ಬೆಂದಿದೆಯಾ ಇಲ್ವಾ ಅಂತ ಫಸ್ಟ್ ನಾವು ನೋಡ್ಕೋಬೇಕಾಗತ್ತೆ. ಕೈಯಲ್ಲೇ ಹಿಡಿದು ನೋಡಿದ್ರೆ ಗೊತ್ತಾಗುತ್ತೆ 2 ಭಾಗ ಆಗ್ತಾ ಇದೆ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ನೀರು ಮತ್ತು ಬೇಳೆನ ನಾವು ಬೇರೆ ಮಾಡ್ಕೋಬೇಕಾಗತ್ತೆ. ಹೋಳಿಗೆ ನೀರು ಕೂಡ ವೇಸ್ಟ್ ಆಗಲ್ಲ. ಇಲ್ಲಿ ಹೋಳಿಗೆ ನೀರಲ್ಲಿ ಹೋಳಿಗೆ ಸಾಂಬಾರು ಕೂಡ ಮಾಡ್ಬೋದು. ಈ ಬೇಳೆನ ಚೆನ್ನಾಗಿ ನೀರು ಇಳಿಯೋ ಥರ ನೋಡ್ಕೋಬೇಕು. ನೆಕ್ಸ್ಟು ಮತ್ತೆ ನಾವು ಒಂದು ಕುಕ್ಕರ್ನ ಗ್ಯಾಸ್ ಮೇಲೆ ಇಡಬೇಕಾಗತ್ತೆ. ಈಗ ನಾವು ಬೆಲ್ಲವನ್ನು ಕರಗಿಸ್ಕೊಳ್ಬೇಕಾಗುತ್ತೆ. ಇಲ್ಲಿ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ, ಮೀಡಿಯಮ್ ಇರಬೇಕು ಅಂತಂದರೆ ಮೀಡಿಯಮ್ ಹಾಕ್ಕೊಳ್ಳಿ, ಅಪ್ ಟು ಯು. ಬೆಲ್ಲ ಕರಗಬೇಕು. ಚೆನ್ನಾಗಿ ಕರಗಿದ ಮೇಲೆ ನಾವು ಬೇಳೆ ಹಾಕಬೇಕಾಗತ್ತೆ. ಈಗ ನೋಡಿ ಕರಗ್ತಾ ಇದೆ, ಫುಲ್ಲಾಗಿ ಕರಗಬೇಕು. ಓಕೆ, ಈಗ ಚೆನ್ನಾಗಿ ಬೆಲ್ಲ ಕರಗಿದೆ. ಈಗ ಈ ಬೆಲ್ಲಕ್ಕೆ ನಾವು ಕಡಲೆಬೇಳೆಯನ್ನು ಹಾಕೋಬೇಕು. ಹಾಗೆ ಇದಕ್ಕೆ 2 ಏಲಕ್ಕಿನ ಹಾಕೊತಾ ಇದ್ದೀನಿ. ಜೊತೆಗೆ 1 ಸ್ಪೂನಷ್ಟು ಸೋಂಪನ್ನು ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಬೇಕಾದರೆ ನೀವು ಇದಕ್ಕೆ ಒಣ ಶುಂಠಿ ಕೂಡ ಹಾಕೋಬೋದು, ಚೆನ್ನಾಗಾಗತ್ತೆ.
ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಕ್ನೆಸ್ ಬರುವವರೆಗೂ ನಾವು ಇಲ್ಲಿ ಕೈ ಆಡಿಸ್ತಾ ಇರಬೇಕಾಗತ್ತೆ. ನೋಡಿ, ಇವಾಗ ನೀವು ನೋಡ್ತಾ ಇದ್ದೀರಾ, ಸ್ವಲ್ಪ ನೀರು ಥರ ತೆಳುಗಿದೆ. ಸ್ವಲ್ಪ ತಿಕ್ನೆಸ್ ಬರಲಿ ಅಷ್ಟೋ ತನಕ ನೀವು ತಿರುಗಿಸ್ತಾ ಇರಬೇಕಾಗತ್ತೆ. ಒಂದು 10-20 ಮಿನಿಟ್ಸ್ ಆದಮೇಲೆ ಓಕೆ, ಫೈನಲಿ ತಿಕ್ನೆಸ್ ಬಂದಿದೆ ನೋಡಿ. ಆಗಲೇ ನೀರು ಥರ ಇತ್ತು, ಇವಾಗ ಒಂದು ತಿಕ್ನೆಸ್ ಬಂದಿದೆ. ಸ್ವಲ್ಪ ಆರಕ್ಕೆ ಬಿಡಬೇಕು. ಬಿಸಿ ಇದ್ದಾಗ ನಾವು ಮಿಕ್ಸಿ ಜಾರಲ್ಲಿ ಹಾಕೋಕ್ಕಾಗಲ್ಲ. ಒಂದು ಸ್ವಲ್ಪ ಮೀಡಿಯಮಾಗಿ ಆರಬೇಕದು. ಅದಾದಮೇಲೆ ನಾವು ಮಿಕ್ಸಿ ಮಾಡ್ಕೊಳ್ಳೋಣ. ಓಕೆ, ಈಗ ಆರಿದೆ, ಮಿಕ್ಸಿ ಮಾಡ್ಕೊಳ್ಳೋಣ. ಸ್ವಲ್ಪನೇ ನೀವು ಮಿಕ್ಸಿಗೆ ಸಣ್ಣ ಜಾರ್ ಇದ್ರೂ ಅದರೊಳಗೆ ಹಾಕ್ಬೋದು. ಓಕೆ, ಇವಾಗ ಹಿಟ್ಟು ರೆಡಿ ಇದೆ, ಹಾಗೆ ಹೂರಣ ಕೂಡ ರೆಡಿ ಇದೆ. ಇಲ್ಲಿ ನಾವು ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಳ್ಳೋಣ. ಚೆನ್ನಾಗಿ ಬರುತ್ತೆ ಹೋಳಿಗೆ, ಇಲ್ಲಿ ಹರಿಬಾರ್ದು, ಚೆನ್ನಾಗಿ ಬರಬೇಕು. ಬಿಗಿನರ್ಸ್ ಯಾರಾದರೂ ಇದ್ದರೆ ಚೆನ್ನಾಗಿ ಬರಬೇಕು ಅಂತಂದರೆ ಒಂದು ಎಣ್ಣೆ, ಇವಾಗ ನೀವು ಸನ್ಫ್ಲವರ್ ಆಯಿಲ್ ತಂದಿರ್ತೀರಾ, ಫ್ರೀಡಮ್ ಆಯಿಲ್ ತಂದಿರ್ತೀರಲ್ವ, ಆ ಎಣ್ಣೆ ಕವರ್ ಹಾಕಿದ್ರೂ ಚೆನ್ನಾಗಾಗುತ್ತೆ. ಇಲ್ಲಾಂತಂದರೆ ಒಂದು ಚೌಕ ರೀತಿಲಿ ಕಟ್ ಮಾಡ್ಕೊಂಡಿರೋ ಒಂದು ಕವರ್ ಇತ್ತು ಅಂತ ಅಂದರೆ 2 ಕವರ್ನ ತೊಗೊಳ್ಳಿ. ನಂತರ ಸ್ವಲ್ಪ ಹಿಟ್ಟನ್ನು ತೊಗೊಂಡು ಹೂರಣನ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಚೆನ್ನಾಗಿ ಈ ಥರ ನಾನು ಯಾವ ಥರ ಫಿಲ್ ಮಾಡ್ತಾಯಿದ್ದೀನಿ ಆ ಥರ ಫಿಲ್ ಮಾಡ್ಕೊಳ್ಳಿ. ಕವರಿಗೆ ಮೊದಲೇ ಸ್ವಲ್ಪ ಆಯಿಲನ್ನು ಹಾಕಿರಿ. ನಂತರ ನೀವು ಈ ಥರ ಕೈಯಲ್ಲೂ ಕೂಡ ಲಟ್ಟಿಸ್ಕೋಬೋದು, ಕೈಯಲ್ಲೂ ಕೂಡ ಸ್ಪ್ರೆಡ್ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಕೆಲವೊಬ್ಬರು ಲಟ್ಟಣಿಕೆಯಲ್ಲೂ ಮಾಡ್ತಾರೆ, ಲಟ್ಟಿಸ್ಕೋಬೋದು. ನಾನು ಎರಡೂ ತೋರಿಸ್ತೀನಿ ನಿಮಗೆ. ತುಂಬ ಪ್ರೆಸ್ ಮಾಡೋಕ್ಕೆ ಹೋಗ್ಬೇಡಿ, ಮೇಲ್ಮೇಲೆ ಪ್ರೆಸ್ ಮಾಡಿದ್ರೂ ಸಾಕಾಗುತ್ತೆ. ಮೇಲ್ಗಡೆ ಕವರ್ನ ತೆಗೀರಿ. ಎಣ್ಣೆ ಹಚ್ಚಿರೋದ್ರಿಂದ ತುಂಬ ಸುಲಭವಾಗಿ ಬರುತ್ತೆ. ಸೊ ಹಂಚನ್ನು ನಾವು ಗ್ಯಾಸ್ ಮೇಲೆ ಇಟ್ಟಿದ್ದೀವಿ ಕಾಯೋದಕ್ಕೆ, ಅದಕ್ಕೊಂಚೂರು ಫಸ್ಟ್ ಹೋಳಿಗೆ ಹಾಕಿರೋದ್ರಿಂದ ಸ್ವಲ್ಪ ಎಣ್ಣೆಯನ್ನು ಹಾಕಿಬಿಟ್ಟು ಹೋಳಿಗೆಯನ್ನು ತೆಗೆದಾಕಿ. ನೋಡಿ, ರೌಂಡ್ ಶೇಪಲ್ಲಿ ಚೆನ್ನಾಗಿ ಬಂದಿದೆ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸಿ, ಆಗ ಸ್ಮೂತಾಗಿ ಕೂಡ ಬರುತ್ತೆ. ಎಸ್, ನೋಡಿ, ಹೋಳಿಗೆ ರೆಡಿಯಾಗಿದೆ. ಇದೇ ಗೋಧಿ ಹಿಟ್ಟಿನ ಹೋಳಿಗೆ. ಮೈದಾದಲ್ಲಿ ಹೋಳಿಗೆ ಎಲ್ಲರೂ ಮಾಡ್ತಾರೆ, ಗೋಧಿ ಹಿಟ್ಟು ತುಂಬ ಹೆಲ್ತಿಗೆ ಬೆನಿಫಿಟ್ ಇರೋದ್ರಿಂದ ನಾನು ಈ ಹೋಳಿಗೆಯನ್ನು ನಿಮ್ಮ ಹತ್ರ ಶೇರ್ ಮಾಡೋಕ್ಕೆ ಇಷ್ಟಪಟ್ಟಿದ್ದೀನಿ. ನಿಮಗೂ ಈ ರೆಸಿಪಿ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಚ್ಚುಪ್ರಿಯ ಯೂಟ್ಯೂಬ್ ಚಾನಲ್ನ ಬೆಳೆಸಿ. ಧನ್ಯವಾದ.